ಅಮ್ಮ ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಇವನು ಕತ್ನೋವು ಅಂತವನೆ. ಅಯ್ಯ ನೀನು ಅಟ್ಟು ಉದ್ಯೋಗ ಅಮ್ಮೆ ಅಂತ ಪ್ಲೇಸ್ ಐದು ತಂದು ಉಜ್ಜಿದ್ನಲ್ಲೋ ಒಂದೇ ದಿವಸಕ್ಕೆ ಉಜ್ಜಿಕೊಂಬಿಟ್ಟೆ. ತಿರ್ಗಾ ಕತ್ನೋವು ಅಂತ ಇದೆಯಾ ಮೇಲಾಯ್ತು ಅಂತಂದೆ. ಹಾಂ ಹೋಗ್ಲಿ ಹಾಸ್ಪಿಟ್ಲ್ ತನಕ ಕರ್ಕೊಂಡೋಗಮ್ಮ. ಒಂದು ಇಂಜೆಕ್ಷನ್ ಏನೋ ಕೊಡ್ಸಿದ್ರೆ ನಮ್ಮ ಮೇಲಾತದೇನೋ. ಹಾಗೆ ಮಾಡ್ಬೇಕು ತಡಿ. ಬೆಳಗ್ಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡೋಗೆ ಒಂದೆರಡು ಇಂಜೆಕ್ಷನ್ ಕೊಡ್ಸಿದ್ರೆ ಸರೋತದೆ. ಮೇಲೆ ಸ್ಕೂಲ್ಗೆ ಹೋಗಲ್ಲ ನೀನು. ಅವ್ನ ಕತೆ ಹೇಳ್ತಾನೆ ಕೇಳು. ಕರ್ಕೊಂಡೋಗಮ್ಮ ಹಾಸ್ಪಿಟ್ಲ್ ಬೆಳಗ್ಗೆ ಕರ್ಕೊಂಡೋಗಿ ಒಂದೆರಡು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗಮ್ಮ. ಹಂಗೆ ಮಾಡ್ತೀನಿ ಇರು. ಏನಮ್ಮ ಸಿಂಚನಾ ಮೇಡಮ್ಮ ನಮ್ಮನೆ ಕಡೆ ಬರ್ತಾ ಇದೆಯಾ? ಪದ್ಮಾವತಮ್ಮ ನಿಮ್ಮ ಯಜಮಾನ್ರು ಇಲ್ಲಿ ತೋಟದಿಂದ ಬರ್ತಾ ಇರಬೇಕು. ಯಾಕಮ್ಮ ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ಬೇಕಾಗಿತ್ತು. ಬರ್ತಾ ಇದ್ರು ನಾನು ಹಿಂದೇನೆ ಆಗಾಗ ಬರ್ತಾವನೆ. ಅದೇನೋ ಮಾತಾಡ್ಬೇಕಂತ ನೋಡು. ಹುಡುಗಿ ಬಂದಳು. ಯಾಕೆ ಸಿಂಚನಾ ಮೇಡಮ್? ಏನು ಮೇಡಮ್? ರಾಜಪ್ಪ ನಮ್ಮ ಅಕ್ಕ ಎಲ್ಲಿ ಸಂಗೀತ? ನಿಮ್ಮ ಅಕ್ಕನ ಗೊತ್ತಿಲ್ಲ ಮೇಡಮ್ ನನಗೆ. ಆವತ್ತು ಇಲ್ಲೆಲ್ಲ ಚರಂಡಿ ಕ್ಲೀನ್ ಮಾಡಿಸಿ ಬ್ಲೀಚಿಂಗ್ ಎಲ್ಲ ಹಾಕ್ಸ್ತಾ ಇದ್ರಲ್ಲ, ಆವತ್ತು ಒಂದು ದಿವಸ ನೋಡಿದ್ನಿ, ಇನ್ನೊಂದು ದಿವಸ ಆ ರೋಡ್ ಟಾರ್ ಆಗ್ತಾ ಇದ್ದಾಗ ನೋಡಿದ್ದು. ತಿಳಿದು ಮೇಡಮ್ ನಂಗೆ. ಯಾಕೆ ಮೇಡಮ್? ಮಧ್ಯಾಹ್ನದಿಂದ ನಮ್ಮ ಅಕ್ಕ ಕಾಣಿಸ್ತಾ ಇಲ್ಲ. ಸುಳ್ಳು ಹೇಳ್ಬೇಡ ರಾಜಪ್ಪ, ಹೇಳು ನಮ್ಮ ಅಕ್ಕ ಎಲ್ಲೋದ್ಲು? ಮಧ್ಯಾಹ್ನದಿಂದ ಕಾಣಿಸ್ತಾ ಇಲ್ಲ ಏನೋ ನಂಗೆ ಗೊತ್ತಿಲ್ಲ ಮೇಡಮ್. ರಾಜಪ್ಪ ತಮಾಷೆ ಮಾಡಬೇಡ. ನನ್ನ ಕೋಪ ಬಂದರೆ ಗೊತ್ತಲ್ಲ ನನ್ನ ಬುದ್ಧಿ. ನಮ್ಮ ಅಕ್ಕ ಎಲ್ಲಿದ್ದಾಳೆ ಅಂತ ಹೇಳು. ಅಯ್ಯೋ ಮೇಡಮ್ಮ ದೇವ್ರ ಸತ್ತಿಗ ನಾವು ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀರಿ ಮೇಡಮ್ಮ. ಬೆಳಗ್ಗೆ ಹೋಗಿರೋದು ಇಬ್ರು ಕೆಲ್ಸಕ್ಕೆ, ಇವಾಗ ಬರ್ತಾ ಇದ್ದೀರಿ. ಅವ್ರು ಎತ್ತು ಹೋಗಿಲ್ಲ, ತೋಟ ಬಿಟ್ಟು ಎತ್ತು ಹೋಗಲ್ಲ ಈ ನಡುವೆ. ನಮ್ಗೆ ತಿಳಿದ್ ಮೇಡಮ್ಮ. ನಾನು ನಿಮ್ಮ ಹತ್ರ ಸುಳ್ಳು ಹೇಳಲ್ಲ, ಅದು ನಿಮಗೂ ತಿಳಿದಿರೋದೆ. ನಮ್ಗೆ ತಿಳಿದ್ ಮೇಡಮ್ಮ, ಅವ್ರು ಎತ್ತು ಹೋಗಿಲ್ಲ ತೋಟ ಬಿಟ್ಟು. ಎಲ್ಲ ನಿಮ್ಮ ಮನೆ ಕೈ ಇಲ್ಲ ನೆಂಟ್ರ ಮನ್ಕ ಹೋಗಿರ್ಬೇಕು ಮೇಡಮ್ಮ. ಫೋನನ್ನು ಮಾಡಿ ಮೇಡಮ್ಮ. ಇಲ್ಲ ಪದ್ಮಾವತಮ್ಮ ಮಗುನೂ ಕರ್ಕೊಂಡು ಹೋಗಿಲ್ಲ, ಫೋನೂ ಇಲ್ಲೇ ಬಿಟ್ಬಿಟ್ಟು ಹೋಗೋಳೆ. ಸಿಂಚನಾ ಮೇಡಮ್ ಮಗುನ ಕರ್ಕೊಂಡು ಹೋಗಿಲ್ಲ? ಇಲ್ಲ ರಾಜಪ್ಪ ಮಗುನ ಕರ್ಕೊಂಡು ಹೋಗಿಲ್ಲ. ಮಗು ತುಂಬ ಗಲಾಟೆ ಮಾಡ್ತಾ ಇದೆ. ರಾಜಪ್ಪ ಏನಾದರೂ ವಿಷಯ ಇದ್ರೆ ಮುಚ್ಚಿಬೇಡ, ನನ್ನ ಹತ್ರ ಹೇಳು. ಮತ್ತೆ ಆಮೇಲೆ ಏನಾದರೂ ನನ್ನ ಕೈಲಿ ತಪ್ಪು ಮಾಡಿ ಸಿಕ್ಕಾಕೊಂಡ್ರೆ ಜೀವನ ಪರ್ಯಂತ ಜೈಲಾಗೆ ಇರ್ಬೇಕು ನೀನು. ನಾನು ಹಂಗೆ ಮಾಡ್ತೀನಿ. ಸುಮ್ಮನೆ ಹೇಳ್ಬಿಡು ನಮ್ಮ ಅಕ್ಕ ಎಲ್ಲಿದ್ದಾಳೆ ಅಂತ. ನಂಗೆ ಗೊತ್ತಿಲ್ಲ ಮೇಡಮ್, ನಂಗೇನು ತಿಳಿದು. ನಾನು ಬೆಳಗ್ಗೆ ಹೋಗಿದ್ದು ಮೇಡಮ್, ಇವಾಗ ಬರ್ತಾ ಇರೋದು ಮನೆಕ. ನಂಗೇನು ತಿಳಿದು ಮೇಡಮ್. ಅಯ್ಯೋ ಪಾಪ ಮಗು ಎಷ್ಟು ಹೇಳ್ತದೋ ಏನೋ. ಪದ್ಮಾವತಮ್ಮ ನಿನ್ನ ಗಂಡಂಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಅಕ್ಕ ಎಲ್ಲಿದ್ದಾಳೆ ಏನು ಅಂತ ನಿಮ್ಮ ಗಂಡ ಹೇಳಿದ್ರೆ ಸರಿ. ಇಲ್ಲ ಅಂತಂದ್ರೆ ನಾನು ಈ ಸತಿ ಏನಾದರೂ ಜೈಲಿಗೆ ಹಾಕಿದ್ದೀನಿ ಅಂದರೆ ಜೀವನ ಪರ್ಯಂತ ಅಲ್ಲೇ ಇರಬೇಕು. ನಿನ್ನ ಗಂಡ ಅಲ್ಲೇ ಕೊಳಿಬೇಕು. ಹಂಗೆ ಮಾಡ್ತೀನಿ ಮೇಡಮ್ಮ. ನಾನು ಹೇಳಿದ್ನಲ್ಲ ನಿಜವಾಗ್ಲೂ ನನ್ನ ಗಂಡ ಬೆಳಗ್ಗೆಯಿಂದ ತೋಟ ಬಿಟ್ಟು ಈಚೆಗೆ ಬಂದಿಲ್ಲ ಮೇಡಮ್ಮ. ನಾವು ಬೆಳಗ್ಗೆನೇ ಊಟ ಎತ್ಕೊಂಡು ಹೋಗಿದ್ರೆ ಅಲ್ಲೇ ತಿನ್ಬಿಟ್ಟು ಆ ಕೆಲಸ ಮುಗಿಸ್ಕೊಂಡು ಇವಾಗ ಬರ್ತಾ ಇರೋದು ಮೇಡಮ್ಮ. ಎಲ್ಲೂ ಹೋಗಿಲ್ಲ ಮೇಡಮ್ಮ. ನಾನು ಹೇಳ್ತಾ ಇರೋದು ಸತ್ಯ, ನನ್ನ ಮಾತು ನಂಬಿ ಮೇಡಮ್ಮ. ಮತ್ತು ಎಲ್ಲೂ ಹೋದ್ಲು ಅಂತ ನನಗೆ ಅನುಮಾನ ಇರೋದು ರಾಜಪ್ಪನ ಮೇಲೆ. ನಮ್ಮ ಅಕ್ಕ ಎಲ್ಲೂ ಹೋಗೋಳಲ್ಲ, ಅದರಲ್ಲೂ ಮಗುನ ಬಿಟ್ಟು ಹೋಗೋಳೆ ಅಂತಂದರೆ ಏನದಕ್ಕೆ ಅರ್ಥ? ಏನೋ ಗೊತ್ತಾಗ್ತಾ ಇಲ್ಲಲ್ಲ ಪದ್ಮಾವತಮ್ಮ ನನಗೆ. ಎಲ್ಲ ನಾನು ನೆಂಟ್ರ ಮನೆಗೆ ಹೋಗೋಳೇನೋ ಫೋನನ್ನು ಮಾಡಿ ವಿಚಾರಿಸ್ಬೇಕಾಗಿತ್ತು ಮೇಡಮ್ಮ. ಇಲ್ಲ ಪದ್ಮಾವತಮ್ಮ ಎಲ್ಲರಿಗೂ ಫೋನ್ ಮಾಡಿದೆ, ಯಾರೂ ಬಂದಿಲ್ಲ ಅಂತಂದ್ರು. ಮಗು ಬೇರೆ ಗಲಾಟೆ ಮಾಡ್ತಾವನೆ. ನನಗೆ ರಾಜಪ್ಪನ ಮೇಲೆ ಏನೋ ಅನುಮಾನ. ಇಲ್ಲ ಸಿಂಚನಾ ಮೇಡಮ್ ನಂಗೇನು ತಿಳಿದು. ಸಂಗೀತ ನೋಡಿ ಎಷ್ಟು ದಿನ ಆಗೋಯ್ತೋ ಏನೋ. ಆ ಮಗು ನೋಡೋಕೆ ಬರ್ತಾ ಇದ್ನಲ್ಲ, ಆ ಮಗುನೂ ತೋರಿಸ್ತಾ ಇರಲಿಲ್ಲ. ಅದಕ್ಕೆ ನಾನು ಈ ನಡುವೆ ಆ ಕಡೆಗೆ ಬರೋದೇ ಬಿಟ್ಬಿಟ್ನೆ. ಏನು ಮಾಡೋದು ಏನು ಗೊತ್ತಾಗ್ತಿಲ್ವಲ್ಲ ರಾಜಪ್ಪ. ನಮ್ಮ ಅಕ್ಕನಿಗೆ ನಿನ್ನಿಂದನೇ ತೊಂದರೆ ಆಗಿರೋದು ಅಂತೇನೋ ನನಗೆ ಗೊತ್ತಾದರೆ ನಾನಂತೂ ಸುಮ್ಮನೆ ಬಿಡಲ್ಲ ಅಷ್ಟೇ ನಿಮ್ಮನ್ನ. ಆಯ್ತು ಮೇಡಮ್, ಹಂಗೆ ಮಾಡಿ. ನಿಮ್ಮ ಅಕ್ಕನಿಗೆ ನನ್ನಿಂದ ಏನಾದರೂ ತೊಂದರೆ ಆಗಿದ್ರೆ ನೀವೇ ನನ್ನನ್ನು ಶೂಟ್ ಮಾಡಿ ಕೊಂಡ್ಬಿಟ್ರಿ. ಅಲ್ಲೇ ಪದ್ಯ ಬೇಕಾ ಹೋಗಿ ಮಗುನ ಎತ್ಕೊಂಬೋಗೆ. ಮಗು ಜಾಸ್ತಿ ಹೇಳ್ತಾ ಇದ್ದಂತೆ. ಹಾಂ ಹ್ಞೂನಮ್ಮ ಹೋಗಮ್ಮ, ಮಗುನ ಎತ್ಕೊಂಡು ಹೋಗಮ್ಮ. ಕಾರ್ತಿಕ್ನ ಹತ್ರ ಆಡ್ಕೊಂಡಿರ್ತಾನೆ. ನಿಮ್ಮ ಅಪ್ಪನಿಗಂತೂ ಬುದ್ಧಿ ಇಲ್ಲ ಅಂತಂದರೆ ನಿನಗೂ ಬುದ್ಧಿ ಇಲ್ಲೇನೆ. ಅವ್ರು ಕೊಡ್ತಾರೆ ನಮ್ಮ ಕೈಲೆಲ್ಲ ಮಗುನ. ನಾವು ಹೊಸಬ್ರು ಆವಾಗ ಯಾವಾಗ ನೋಡಿರೋದು ಅವನ್ನ ಎಳೆ ಮಗುವಾಗ. ಇವಾಗ ನಮ್ಮ ಹತ್ರಕ್ಕೆ ಬಂದರೆ ಅವ್ನು ಕಲ್ತಿರೋಕೆ ಹೋಗ್ಬಿಡ್ತಾನಾ? ಅಯ್ಯ ಅದೇನು ಮಾತಾಡ್ತಿರಮ್ಮ. ನಾನೇ ಹೋಗಿ ನೋಡ್ಕೊಂಬತ್ತೀನಿ ತಡಿ. ಈ ಟೈಮಾಗ ಹೋಗ್ಬೇಡ, ಕಲ್ದಿರೋ ಹೆಂಗೋ ಹಂಗೆ ಸುಧಾರಿಸ್ತಾರೆ ಅವರು. ಅವ್ರಿಗೆ ತಿಳಿದ ದಿನ ನೋಡೋಕ ಮಗುನ ಹೆಂಗೆ ನೋಡ್ಕೊಬೇಕು ಅಂತ. ಈ ಟೈಮಾಗ ನೀನು ಹೋಗ್ಬೇಡ. ನೆಂಟರೆಲ್ಲ ಬಂದಿರ್ತಾರೆ, ಅವ್ರ ಅಮ್ಮನೋ ಅವ್ರ ಅಪ್ಪನೋ ಅವರ ಅಣ್ಣವರು ತಮ್ಮನವರು ಎಲ್ಲ ಸುಮ್ಮನೆ ನಿನ್ನ ಮೇಲೆ ಗಲಾಟೆಗೆ ಬರ್ತಾರೆ. ಈ ಟೈಮ್ ಬಿಟ್ಬಿಡು, ಆಮೇಲೆ ಬೇಕಾದ್ರೆ ಹೋಗಿ ಅಂತೆ. ಹ್ಞೂ ಅದು ಸರಿ ಅನ್ನು. ಹೋಗು ರಶಕ್ ಮಲ್ಕೋ ಹೋಗು. ಎಲ್ಲಿ ಮಲ್ಕೊಳೋದು? ನೆಮ್ಮದಿ ಇಲ್ದಿರಾಗೋಯ್ತಲ್ಲ. ಅಲ್ಲ ಎತ್ತೋಗ್ಬಿಟ್ಲು, ಫೋನೂ ಎತ್ಕೊಂಡಿಲ್ಲಂತೆ, ಮಗುನೂ ಇಲ್ಲೇ ಬಿಟ್ಬಿಟ್ಟು ಹೋಗೋಳಂತೆ. ಅದು ಎತ್ತೋದ್ಲು, ಏನು ಕತೆನೋ? ಹಾಂ ಅದೇನೋ ಅಪ್ಪ ದೊಡ್ಡವ್ರ ಸವಾಸ ನಮ್ಗೆ ಯಾಕೆ ಬೇಕು? ದೊಡ್ಡವ್ರ ಸವಾಸ ನಮ್ಗೆ ಬೇಡಪ್ಪ. ನಮ್ಮ ಪಾಡಕ್ಕೆ ನಾವು ಇದ್ದು ಬಿಡೋಣ. ಅಳ್ಬಾರ್ದು ಸುಮ್ಮನೆ ಅಮ್ಮ ಬರ್ತಾಳೆ. ಅಳ್ಬಾರ್ದು. ಮುಕ್ತಪುಟ್ಟಿ ಯಾವಾಗ ಬಂದಿದ್ದು? ಯಾರು ಬಂದಿದ್ದೀರಿ?
ಬಾಮ್ಮ ಅಖಿಲಮ್ಮ ಬಾ ನೋಡಮ್ಮ ಇವಾಗ ಸೈಲೆಂಟ್ ಆಗಿದ್ದು ನಿನ್ನ ಮಕ್ಕ ನೋಡೋಪಟ್ಟಿಗೆ ಹೆಂಗ್ ಹೇಳ್ತಾನೆ ಈ ಜನಗಳನ್ನ ಗುರ್ತಿಡೋನ್ ಆಗ್ಬಿಟ್ಟವನೆ. ಅಯ್ಯೋ ನಂಗಂತೂ ಸುಧಾರ್ಸಕ್ಕೆ ಆಗಲ್ಲಮ್ಮ. ಅವ್ರ ಅಮ್ಮನ್ ಕಾಣಿಸ್ತಾ ಇಲ್ಲ, ಬೊಂಬಡಿ ಮಾಡ್ತಾವನಮ್ಮ. ಅಳ್ಬಾರ್ದು ಸುಮ್ಮನಿರಮ್ಮ, ಅಮ್ಮ ಬರ್ತಾಳೆ. ನೋಡಲ್ಲಿ ಮುಕ್ತ ಅಕ್ಕ, ಮುಕ್ತ ಬಮ್ಮ ಆದಿನ ಆಟ ಆಡ್ಸ್ಕೊ ಬಮ್ಮ. ನೀನು ಜಾಣ ಮರಿ ನಮ್ಮ ಮುಕ್ತ ಪುಟ್ಟಿ ಆಟ ಆಡ್ಸ್ಕೊಂತಾಳೆ ಇವಾಗ ಆದಿನ ಬಮ್ಮ. ಅಲ್ಲಕ್ಕ ಎತ್ತೋದ್ಲಂತ ಇವಳು. ಏನೋ ಅಮ್ಮ ನನಗೇನು ದಿಕ್ಕೆ ತೋರಿಸ್ತಾ ಇಲ್ಲ ಅಕ್ಕಿಲಮ್ಮ. ಎತ್ತೋದ್ಲು ಏನು ಕತೆನೋ ಅಮ್ಮ. ಸಾಯಂಕಾಲ ಸಿಂಚನ ಜೊತೆಗೆ ಬರ್ತೀನಿ, ಮಗು ನಂಗೆ ನೋಡ್ಕ ಅಂತ ಹೇಳ್ಬಿಟ್ಟೋದ್ಲು. ಹೋಗೋ ಗಾಬ್ರಿನಾಗ ಫೋನ್ ಕೂಡ ಬಿಟ್ಬಿಟ್ಟು ಹೋಗೋಳೆ. ನಾನು ಸಾಯಂಕಾಲ ನೋಡಿದೆ ಮಗುನ ಸುಧಾರಿಸಿ ಬಂದ್ಬಿಡ್ತಾರೆ ಬಿಡಿ ಇವಾಗ ಹೋಗೋ ಇಬ್ರು ಅಂತ. ನೋಡಿದ್ರೆ ಸಿಂಚನ ಒಬ್ಳೆ ಬರ್ತಾವಳೆ. ಯಾಕಮ್ಮ ಅಂದರೆ ನನಗೇನು ಗೊತ್ತಿಲ್ಲಮ್ಮ, ಬಂದೇ ಇಲ್ಲ ಅಂತವಳೆ. ನಾನು ಏನಮ್ಮ ಅನ್ಕೊಳೋದು? ಹಾಂ, ಆ ಫೋನನ್ನು ಎತ್ಕೊಂಡೋಗಿದ್ರೆ ಎತ್ತೋದ್ಲು ಏನು ಅಂತ ಒಂದು ತಿಳ್ಕೊಂಬೋದಾಗಿತ್ತು. ಫೋನು ಬಿಟ್ಬಿಟ್ಟು ಹೋಗೋಳೆ. ಬಾಪಾ ಶಂಕರಪ್ಪ ಬಾ. ವಿಜಯ್ ಎಲ್ಲೋದ್ನು? ಆಗ ಸಿಂಚು ರಾಜಪ್ಪನವ್ರ ಮನೆ ಹತ್ರಕ್ಕೆ ಹೋಗೋಳೆ ಅಂತಂದ್ಬಿಟ್ಟು ಹಂಗೆ ಊರಕ್ಕೆ ಹೋದ ಅವನು. ಮಗು ಏನೋ ಸೈಲೆಂಟ್ ಆಗವನೆ. ಅಯ್ಯೋ ಏನು ಸೈಲೆಂಟ್ ಇಲ್ಲ, ಮುಕ್ತ ನೋಡ್ಬಿಟ್ಟು ಇವಾಗ ಹಂಗೆ ನಗಿತಾವನೆ. ಈಗಮ್ಮ ಅವಳು ಹೋದಾಗಿಂದ ಇದೇ ರಾಗ. ಅಮ್ಮ ಅನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲ. ಹಾಲು ಕುಡ್ತಿಲ್ಲ, ಒಂದು ತನ್ನೂ ತಿಂದಿಲ್ಲ, ಗಲಾಟೆ ಮಾಡ್ತಾವನಮ್ಮ. ನಂಗೆ ಏನು ಮಾಡ್ಬೇಕಂತ ದಿಕ್ಕೆ ತೋರಿಸ್ತಾ ಇಲ್ಲ. ಅದೆಲ್ಲನೂ ಹೋಗ್ಲಮ್ಮ, ಇವಳಿಗೆ ಎತ್ತೋದ್ಲು ಏನಾದ್ಲು ಅನ್ನೋದು ಹೆಂಗಮ್ಮ ತಿಳ್ಕೊಳೋದು ನಾವು ಹಾಕಿಲ್ಲಮ್ಮ. ಹಾಂ, ಏನು ಕೆಲಸ ಮಾಡ್ತಾರೆ ನೋಡಮ್ಮ, ಇವ್ರಿಗೂ ಹುಡುಗಾಟ ನಮಗೆ ಟ್ರಾನ್ಸ್ ಅಂತ. ನಾನೆಲ್ಲೋ ಅಲ್ಲಿಗೆ ಬಂದಿರ್ಬೇಕಮ್ಮ, ನೀವು ಅಮ್ಮನವ್ರ ಮನೆಗೆ ಫೋನ್ ಮಾಡು ಅಲ್ಲಿಗೆ ಹೋಗಿರ್ತಾಳೆ ಅಂತ. ಎಲ್ಲ ಫೋನ್ ಮಾಡಿದ್ರೆ ನೀವು ಬಂದಿಲ್ಲ ಅಂತಂದರೆ ಹಾಂ, ಏನಮ್ಮ ಮಾಡೋದಾಕಿಲ್ಲಮ್ಮ ಇವಳನ್ನ? ಏನು ಮಾಡಬೇಕು ನನಗೇನು ದಿಕ್ಕೆ ತೋರಿಸ್ತಾ ಇಲ್ಲಕ್ಕ. ಫೋನ್ ಒಂದು ಕೈಯಾಗಿರುತ್ತೆ, ಎಲ್ಲವಳೆ ಅಂತ ಕಂಡಿಡ್ಬಿಡ್ತಾ ಇದ್ಳು ಸಿಂಚು. ಫೋನು ಎತ್ಕೊಂಡೋಗಿಲ್ಲಕ್ಕ. ಏನಂತಮ್ಮ ಸಿಂಚನ ರಾಜಪ್ಪನ ಕೇಳ್ದ? ಹ್ಞೂ ಅಪ್ಪ ಕೇಳಿದೆ. ಅಪ್ಪ ನಾನು ತೋಟದತ್ರಿಂದ ಇವಾಗೆ ಬರ್ತಾ ಇರೋದು ಅಂತಂದ. ಅಮ್ಮ ಪದ್ಮಮ್ಮ ನಾವು ಬೆಳಗ್ಗೆಯಿಂದ ತೋಟದಾಗೆ ಇದ್ರಿ, ನಮಗೇನು ತಿಳಿದ್ವಾ, ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ರಿ ಅಂತವಳೆ. ವಿಜಯ ಅಲ್ಲಮ್ಮ ನಿನ್ನ ಉಳ್ಕೊಂಡ್ ಬಂದಂತೆ ಬರ್ತಾವನಮ್ಮ ಅಣ್ಣ. ಎಷ್ಟೊತ್ತಿನಲ್ಲಿ ಹೋಗಿದ್ದು ಲಲಿತಮ್ಮ? ಏನು 1 ವಾರ ಆಗಿತ್ತಪ್ಪ. ಊಟ ತಿಂದ್ಬಿಟ್ಟು ಅವಾಗ ತಾನೇ ಕುತ್ಕೊಂಡ್ಲ. ಅದು ಯಾವುದೋ ಫೋನ್ ಬಂತು, ಮಾತಾಡ್ಕೊಂಡು ಒಳಗೆ ಹೋದ್ಲ. ಬಂದಂಗೆ ಅಮ್ಮ ನಾನು ಬರ್ತೀನಿ, ಸಿಂಚು ಜೊತೆಗೆ ಬರ್ತೀನಿ ಅಂದ್ಬಿಟ್ಟು ಹೋದ್ಲು. ನನಗೇನು ತಿಳಿತಾ ಇಲ್ಲಪ್ಪ. ಅಣ್ಣ ಯಾವುದೋ ಲಾಸ್ಟ್ ಕಾಲು ಆ ನಂಬರ್ಗೆ ವಾಪಸ್ ಮಾಡಿದ್ರೆ ಗೊತ್ತಾಗುತ್ತಲ್ಲ. ಹೌದಲ್ಲ ಸಿಂಚು, ಸಂಗೀತಕ್ಕನ ಫೋನ್ ಇಲ್ಲೇ ಐತಲ್ಲ, ನಡಿ ನೋಡೋಣ ಯಾವ್ದು ಲಾಸ್ಟ್ ಕಾಲು ಅಂತ. ಬಾಣ ಹೆಂಗೋ ನಿನ್ನ ಮಕ್ಕಳು ಬಲೆ ಬುದ್ಧಿವಂತರಮ್ಮ, ಬಲೆ ಬುದ್ಧಿವಂತರು. ಇನ್ನೇನು ಮಾಡ್ತೀಯಕ್ಕ? ನೋಡಿ ಇಂಥ ಕೆಲಸ ಮಾಡ್ತಾಳೆ ಇವಳು. ನಾವೇನು ಅನ್ಕೊಳೋದು? ಎಳೆ ಮಗು ನಕ್ಕೊಂಡು ಏನು ಮಾಡೋದು ಹೇಳು? ಮುಂದುವರಿಯುವುದು.